ಏನು ಪ್ರಾಪ್ತಿ ಮಾಡ್ಕೋಬೇಕು? ಈ ಜಗತ್ತಿನ ಸತ್ಯ ಏನಿದೆ, ಈಶ್ವರ ಅಂದರೆ ಏನಿದ್ದಾನೆ, ಗುರು ಅಂದರೆ ಏನಿದ್ದಾನೆ, ನಾನು ಅಂದರೆ ಏನಿದ್ದೀನಿ ಎಂಬುದನ್ನು ತಿಳಿಯಬೇಕಾಗಿದೆ. ನಾವು ಯಾವಾಗ 3 ಶರೀರಗಳ ಆಚೆಗೆ ಹೋಗ್ತೀವೋ, ಯಾವಾಗ ಜಾಗ್ರ ಸ್ವಪ್ನ ಸುಷುಪ್ತಿ ರೂಪ 3 ಅವಸ್ಥೆಗಳ ಆಚೆಗೆ ಹೋಗ್ತೀವೋ, ಆವಾಗ ನಾವು ಈ ಸತ್ಯವನ್ನು ಗುರುತಿಸ್ತೀವಿ. ಈ ಸತ್ಯವನ್ನು ಗುರುತಿಸುವ ಸಲುವಾಗಿ ಆಗಾಗ್ಗೆ ಇಂತಹ ದುರ್ಘಟನೆಗಳನ್ನು ನೋಡಬೇಕು. ಅನ್ನೋದನ್ನೇ ಅಂತಹ ದುರ್ಘಟನೆಗೆ ಗುರಿಯಾಗಿರುವಂತಹ ವ್ಯಕ್ತಿಗಳು ಎಂತಹ ನಡೆನುಡಿಯಿಂದ ಕೂಡಿದ್ರು, ಎಂತಹ ಮೋಹ ಕಾಮ ಕ್ರೋಧ ಲೋಭಾದಿಗಳಿಂದ ಕೂಡಿದ್ರು, ಎಂತಹ ಪರಿವಾರದಿಂದ ಕೂಡ್ಕೊಂಡಿದ್ರು. ಅವರೆಲ್ಲ ಏನಾದರೂ ಆತನ ಕೆಲಸಕ್ಕೆ ಬರ್ತಾರೋ, ಈಗ ಏನಾದರೂ ಇದು ಕಟ್ಕೊಂಡು ಹೋಗ್ತಾ ಇದ್ದಾನೋ ಎಂಬುದನ್ನು ಚಿಂತನೆ ಮಾಡಿ. ಏನೂ ಗೊತ್ತಿಲ್ಲ. ಅಂತೆ ಕನಕದಾಸರು ತಮ್ಮದಾಗಿರುವ ಪದ್ಯದಲ್ಲಿ ಈ ರೀತಿಯಾಗಿ ಹೇಳಿದರು, ಯಾರೂ ಸಂಕಟ ಬಾಹುವುದಿಲ್ಲ.
ಈ ಪದ್ಯದ ಮೂಲಕವಾಗಿ ಮಹಾನುಭಾವಿಗಳಾಗಿರುವ ಕನಕದಾಸರು ನಿಮ್ಮೆಲ್ಲರನ್ನ ಕುರಿತು ಎಚ್ಚರಿಸುವವರೆಲ್ಲ ಜಗತ್ತಿನಲ್ಲಿ ಯಾರ ನಂಬಿರೋ ಅವರು ನಿಮ್ಮವರೆಲ್ಲ ನಿಮ್ಮ ಜೊತೆಗೆ ಬರುವುದಿಲ್ಲ. ಹಾಗಾದರೆ ನಮ್ಮ ಗತಿ ಏನು ಎಂದರೆ ಸದಾ ಕಾಲ ಸಂಗಡಿಗನಾಗಿ, ಸದಾ ಮಾತೆಯು ಪಿತರನೂ ಆಗಿ, ಸದಾ ಗುರುವು ಬಂಧುವೂ ಆಗಿ, ಸದಾ ನಿಮ್ಮ ಹಿತವನ್ನೇ ಅಪೇಕ್ಷಿಸಿ ನಿಮ್ಮ ಕರ್ಮವನ್ನು ನಾಶ ಮಾಡುವ ಸಲುವಾಗಿ ಅನೇಕ ಯೋನಿಗಳಲ್ಲಿ ಹಾಕಿ ಕಷ್ಟಗಳನ್ನು ಕೊಟ್ಟು ನಿಮ್ಮ ಪಾಪವನ್ನು ಕಳೆದು ಪುನಃ ಮನುಷ್ಯ ಜನ್ಮಕ್ಕೆ ತಂದು